गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ ಸರ್ವಸೃಷ್ಟಿ ರಚನಾಕಾರ ಕಬೀರ ದೇವ ಕಬೀರ ಸಾಹೇಬರ ಅಪಾರವಾದ ಕೃಪೆಯಿಂದ ತಾವು ಪರಮೇಶ್ವರರ ಈ ಸತ್ಸಂಗ ಸಮಾಗಮದಲ್ಲಿ ಉಪಸ್ಥಿತರಾಗುವಂತಾದಿರಿ. ಯಾವ ಪುಣ್ಯಾತ್ಮಗಳ ಯುಗ ಯುಗಗಳ ಪುಣ್ಯ ಅತ್ಯಧಿಕವಾಗಿರುತ್ತದೆಯೋ ಅವೇ ಪುಣ್ಯ ಆತ್ಮಗಳಿಗೆ ಸತ್ಸಂಗ ಉಪಲಬ್ಧ ಆಗುತ್ತದೆ. ಎಲ್ಲಿಯವರೆಗೆ ನಮಗೆ ಸತ್ಸಂಗ ಸಿಗುವುದಿಲ್ಲ, ನಾವು ನಮ್ಮ ಮನುಷ್ಯ ಜೀವನವನ್ನು ವ್ಯರ್ಥಗೊಳಿಸುತ್ತಿರುತ್ತೇವೆ. ಮತ್ತು ಸತ್ಸಂಗದ ಬಳಿಕ ನಮಗೆ ಈ ಜ್ಞಾನ ಉಂಟಾಗುತ್ತದೆ. ಈಗ ಪರಮೇಶ್ವರನು ನಮಗೆ ಮನುಷ್ಯ ಶರೀರವನ್ನು ಯಾತಕ್ಕಾಗಿ ಪ್ರದಾನಿಸಿದ್ದಾರೆ? ಪರಮಾತ್ಮ ಕಬೀರ ದೇವರು, ಕಬೀರ ಪರಮೇಶ್ವರರು ಆ ಮುಗ್ಧ ಆತ್ಮಗಳು, ತನ್ನ ಪ್ರೀತಿಯ ಆತ್ಮಗಳು ಯಾರು ಅವರಿಂದ ಅಗಲಿ ಇಲ್ಲಿ ಕಾಲನ ಜಾಲದಲ್ಲಿ ಸಿಲುಕಿದ್ದಾರೋ ಅವರಿಗೆ ಯಥಾರ್ಥ ಜ್ಞಾನ ನೀಡುವುದಕ್ಕಾಗಿ ಸ್ವತಃವೇ ಸತ್ಯಲೋಕದಿಂದ ನಡೆದು ಬರುತ್ತಾರೆ ಮತ್ತು ತಮ್ಮನ್ನು ಪಡೆಯುವ ವಿಧಿಯನ್ನು ಸರಿಯಾಗಿ ಅವರೇ ಹೇಳಿ ಹೋಗುತ್ತಾರೆ. ಅವರು ಸಶರೀರವಾಗಿ ಬರುತ್ತಾರೆ, ಸಶರೀರವಾಗಿ ಹೋಗುತ್ತಾರೆ. ಆ ಪರಮಾತ್ಮನ ಹೊರತು ಯಾವುದೇ ಜೀವಾತ್ಮ ಸದ್ಭಕ್ತಿ ಅಥವಾ ತತ್ವಜ್ಞಾನದಿಂದ ಪರಿಚಿತನಾಗುವುದಿಲ್ಲ. ಈ ಕಾಲಭಗವಂತನು ನಮಗೆಲ್ಲ ಜೀವಾತ್ಮಗಳನ್ನು ಇಲ್ಲಿ ಮಿಸ್ಗೈಡ್ ಮಾಡಿಟ್ಟಿದ್ದಾನೆ ಮತ್ತು ತನ್ನ ಸ್ವಾರ್ಥತೆಯಿಂದ ನಮ್ಮನ್ನಿಲ್ಲಿ ಸಿಲುಕಿಸಿಟ್ಟಿದ್ದಾನೆ. ಪರಮಪಿತ ಪರಮಾತ್ಮ ಕಬೀರ ದೇವರು ನಮಗೆ ಕಾಲನ ಜಾಲದ ಬಗ್ಗೆ ತಿಳಿಸುತ್ತಿದ್ದಾರೆ ಮತ್ತು ಇಲ್ಲಿಂದ ಪಾರಾಗುವ ಉಪಾಯವನ್ನು ತಿಳಿಸುತ್ತಿದ್ದಾರೆ, ವಿಧಿಯನ್ನು ಹೇಳುತ್ತಿದ್ದಾರೆ. ಅದಕ್ಕಾಗಿ ಎಲ್ಲಕ್ಕಿಂತ ಮೊದಲು ಪರಮಾತ್ಮ ನಮಗೆ ನೆನಪು ಕೊಡಿಸುತ್ತಿದ್ದಾರೆ ಏನೆಂದರೆ, ನೀವು ಇಲ್ಲಿ ಇರುವವರಲ್ಲ, ಈ ಪೃಥ್ವಿಲೋಕ ತಮ್ಮದಲ್ಲ ಮತ್ತು ಈ ಸಂತಾನ ಸಂಪತ್ತು ಕೂಡ ಮತ್ತು ಈ ಶರೀರ ಕೂಡ ತಮ್ಮದು ಅಸ್ಥಿರವಾಗಿದೆ ಮತ್ತು ತಾವು ಇದನ್ನು ತ್ಯಜಿಸಿ ಹೋಗುವಿರಿ. ಒಂದೊಮ್ಮೆ ಇಡೀ ಪೃಥ್ವಿಯು ತಮಗೆ ಪ್ರಾಪ್ತವಾದರೂ ಕೂಡ ತಾವು ಇದನ್ನು ಬಿಟ್ಟು ಹೋಗುವಿರಿ. ಒಂದು ಸ್ಥಾನ ಹೀಗಿದೆ ಅಂದರೆ ಅಲ್ಲಿ ಎಂದಿಗೂ ಮೃತ್ಯು ಆಗದು. ಅಲ್ಲಿ ನಾವೆಲ್ಲರೂ ಇರುತ್ತಿದ್ದೆವು. ಎಲ್ಲಿ ನಾವೆಲ್ಲ ಇರುತ್ತಿದ್ದೆವೋ ಅಲ್ಲಿ ಯಾವ ಕಷ್ಟವಿರಲಿಲ್ಲ, ಯಾವ ಸಾವು ಇರಲಿಲ್ಲ, ಯಾವ ವೃದ್ಧಾಪ್ಯ ಇರಲಿಲ್ಲ, ಯಾವ ರೋಗ ಕಷ್ಟವಿರಲಿಲ್ಲ. ಈಗ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ನಮ್ಮೆದುರು ಬಂದುಬಿಟ್ಟಿದೆ. ಏನೆಂದರೆ ನಮಗೆ ಈ ವಿಶ್ವಾಸ ಆಗುತ್ತಿಲ್ಲ. ಏನೆಂದರೆ ನಿಜವಾಗಿಯೂ ಯಾವುದಾದರೂ ಇಂತಹ ಸ್ಥಾನವಿದೆಯೇ? ನಾವು ಕೇಳಿಸಿಕೊಳ್ಳುತ್ತಿರುವಂಥದ್ದು ಇದನ್ನು ವಿಶ್ವಸಿಸಲು ಬಹಳ ಪ್ರಮಾಣಗಳಿವೆ, ಬಹಳ ಕ್ರಮಗಳಿವೆ. ಅಂತೆಯೇ ಪರಮೇಶ್ವರ ಕಬೀರ ದೇವರು ಬಂದು ಈ ಜ್ಞಾನವನ್ನು ಹೇಳಿದರು ಮತ್ತು ಪರಮೇಶ್ವರ ಕಬೀರರು ಇನ್ನೂ ಅನೇಕ ಮಹಾಪುರುಷರಿಗೆ, ಆ ಒಳ್ಳೆಯ ಆತ್ಮಗಳಿಗೆ ಆ ಸತ್ಯಲೋಕದ ದರ್ಶನವನ್ನು ಮಾಡಿಸಿದರು ಮತ್ತು ನಂತರ ಅವರನ್ನು ಮರಳಿಬಿಟ್ಟರು. ಉದ್ದೇಶ ಇದೇ ಆಗಿತ್ತು.
ಅಂದರೆ ಆ ಪರಮಾತ್ಮ ಅದಕ್ಕಾಗಿ ಸಾಕ್ಷಿಯನ್ನು ತಯಾರು ಮಾಡುತ್ತಿದ್ದರು. ಅವರು ಆ ಪರಮೇಶ್ವರನನ್ನು ಕಂಡು ಸತ್ಯಲೋಕವನ್ನು ಕಣ್ಗಳಿಂದ ನೋಡಿ ತದನಂತರ ಅದರ ಸಾಕ್ಷಿ ನೀಡಲೆಂದು, ಇದರಿಂದಾಗಿ ಅನ್ಯ ಜೀವಾತ್ಮಗಳಿಗೆ ವಿಶ್ವಾಸ ಉಂಟಾಗಲಿ ಎಂದು. ಪುಣ್ಯಾತ್ಮರೇ, ಯಾವ ಮಹಾಪುರುಷರಿಗೆ ಶ್ರೇಷ್ಠ ಆತ್ಮಗಳಿಗೆ ಪರಮಾತ್ಮ ಸಿಗುತ್ತಾರೆ, ಅವರು ಯುಗ ಯುಗದ ಬಹಳ ಒಳ್ಳೆಯ ಸಂಸ್ಕಾರಿ ಹಂಸಾತ್ಮಗಳಾಗಿರುತ್ತಾರೆ. ಮತ್ತವರು ಸತ್ಯಲೋಕವನ್ನು ಪ್ರವೇಶಿಸಲು ಯೋಗ್ಯರಾಗಿರುತ್ತಾರೆ. ಮತ್ತು ಕೆಲವರನ್ನು ಪರಮೇಶ್ವರರು ತನ್ನ ಕೃಪೆಯಿಂದ ಅವರನ್ನು ಯೋಗ್ಯರನ್ನಾಗಿ ಮಾಡಿಕೊಂಡು ಸತ್ಯಲೋಕವನ್ನು ತೋರಿಸಿ ಮರಳಿ ಬಿಡುತ್ತಾರೆ. ಈಗ ನಾವು ಇದನ್ನು ವಿಶ್ವಾಸ ಮಾಡಬೇಕಾಗುತ್ತದೆ. ಈ ರೀತಿ ವಿಶ್ವಾಸ ಮಾಡಬೇಕು ಅಂದರೆ ಆ ಮಹಾಪುರುಷರು ಸತ್ಯಖಂಡವನ್ನು ನೋಡಿದರು, ಸತ್ಯಲೋಕವನ್ನು ನೋಡಿದರು, ಅಲ್ಲಿ ಪರಮೇಶ್ವರನನ್ನು ನೋಡಿದರು ಮತ್ತು ಅಲ್ಲಿಯ ಸುಖದ ವಿಷಯದ ಕುರಿತಾಗಿ ಮಾಹಿತಿ ನೀಡಿದರು. ಅಲ್ಲಿಯ ಸ್ಥಿತಿಯನ್ನು ಪರಿಚಿತಗೊಳಿಸಲಾಯಿತು. ತಮ್ಮ ಅಫಿಡಾವಿಟನ್ನು ಬರೆದರು. ತಮ್ಮ ಅಮೃತವಾಣಿಯ ಮೂಲಕ ಪ್ರಮಾಣವನ್ನು ನೀಡಿದರು. ಹಾಗೆ ಈ ರೀತಿ ನಾವು ವಿಶ್ವಾಸ ಮಾಡಬೇಕಾಗುತ್ತದೆ. ಅಂದರೆ ನಾವು ಸತ್ಯಲೋಕದಿಂದ ಬಂದಿದ್ದೆವು ಮತ್ತು ಅಲ್ಲಿಗೆ ಹೋದ ಬಳಿಕವೇ ನಮಗೆ ಸುಖ ಪ್ರಾಪ್ತವಾಗುವುದು. ನಂತರ ಜನ್ಮ ಮೃತ್ಯು ಎಂದಿಗೂ ಬಾರದು. ವಿಶ್ವಾಸ ಮಾಡಲು ಇನ್ನೊಂದು ಬೇರೆ ಕಾರಣವಿದೆ. ಅಂತೆಯೇ ನಮ್ಮ ಸದ್ಗ್ರಂಥಗಳು ಇದೇ ಪ್ರಮಾಣ ನೀಡುತ್ತಿವೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 18 ಶ್ಲೋಕ ಸಂಖ್ಯೆ 62ರಲ್ಲಿ ಗೀತೆಯ ಜ್ಞಾನದಾತ ಹೇಳುತ್ತಾನೇನೆಂದರೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಸನಾತನ ಪರಮಧಾಮ ಶಾಶ್ವತಂ ಸ್ಥಾನಂ. ಶಾಶ್ವತಂ ಅಂದರೆ ಸದಾ ಇರುವಂತಹ, ಯಾವುದರದ್ದು ನಾಶ ಇರಲಾರದಂಥದ್ದು, ಅದೆಂದೂ ವಿನಾಶವನ್ನು ಪ್ರಾಪ್ತಿಸಲಾರದಂಥದ್ದು. ಅಮರಸ್ಥಾನ. ಮತ್ತಲ್ಲಿ ಪರಮಶಾಂತಿ ಇರುವುದು. ಅಲ್ಲಿ ಸರ್ವ ಸುಖವಾಗುವುದು. ಮತ್ತಲ್ಲಿ ಹೋದ ಬಳಿಕ ನಂತರ ಜನ್ಮ ಮೃತ್ಯು ಬರಲಾರದು. ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 1ರಿಂದ 4ರಲ್ಲಿ ಸ್ಪಷ್ಟಗೊಳಿಸಲಾಗಿದೆನೆಂದರೆ, ನಿನಗೆ ಯಾವಾಗ ತತ್ವದರ್ಶಿ ಸಂತ ಪ್ರಾಪ್ತನಾಗುವನು ಮತ್ತು ತತ್ವದರ್ಶಿ ಸಂತನು ಹೇಗಿರುವನು, ಅದೂ ಕೂಡ ಇದರಲ್ಲಿ ವರ್ಣಿತವಾಗಿದೆ. ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 1ರಲ್ಲಿ. ತದನಂತರ ಆ ಪರಮ ಪದವಿ ಪರಮೇಶ್ವರನ ಹುಡುಕಾಟ ಮಾಡಬೇಕಾಗುತ್ತದೆ. ಆ ಪರಮೇಶ್ವರನ ಪರಮಪದದ ಹುಡುಕಾಟ ಮಾಡಬೇಕಾಗುವುದು. ಆ ತತ್ ಬ್ರಹ್ಮನ ಪರಮಪದದ ಆ ಪರಮ ಸ್ಥಾನದ್ದು ಪದದ ಅರ್ಥವಾಗುತ್ತದೆ ಒಂದಂತೂ ಪದ್ಧತಿ, ವೇ ಆಫ್ ವರ್ಷಿಪ್. ಒಂದು ಪದ ಇರುತ್ತದೆ, ಉಪಾಧಿ. ಅರ್ಥ ಪದವಿ ಅಮರ ಪದ ಪ್ರಾಪ್ತಿಸುವುದು, ಅಮರ ಸ್ಥಾನ, ಅಮರ ಪದವನ್ನು ಪ್ರಾಪ್ತಿಗೊಳಿಸುವುದು. ಹಾಗೆ ಇಲ್ಲಿ ಹೇಳ್ತಿದ್ದಾರೇನೆಂದರೆ, ಆ ಪರಮೇಶ್ವರನ ಆ ಪರಮ ಪದದ ಹುಡುಕಾಟ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ ಬಳಿಕ ಮತ್ತೆ ಹಿಂದಿರುಗಿ ಪ್ರಪಂಚದಲ್ಲಿ ಜೀವಾತ್ಮ ಮರಳಿ ಬರದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.